ಅವ್ರು ಹೇಳಿದ್ದಾರೆ ನಿಜವಾದ ಅಭಿಮಾನಿಗಳಲ್ಲ. ನಾನು ಅದೇ ಹೇಳ್ತೀನಿ, ಅವ್ರ ವಿರುದ್ಧವಾಗಿ ನಾನು ಅವ್ರು ನಿಜವಾದ ಅಭಿಮಾನಿಗಳೇ ಅಲ್ಲ. ಅವ್ರು ನಮ್ಮನ್ನು ಕೇಳಿದ್ರ, ವಿಚಾರಿಸಿದ್ರ, ಅದ್ರ ಹಿಂದೆ ಇರ್ತಕ್ಕಂಥ ಆ ಜನ ಯಾರು ತಿಳ್ಕೊಂಡ್ರ, ಪತ್ತೆ ಹಚ್ಚದ್ರ, ಏನು ಗೊತ್ತಿಲ್ಲ ಅವ್ರಿಗೆ. ನಮ್ಮ ಬಗ್ಗೆ ಆರೋಪ ಹೊರಿಸ್ಬಿಟ್ರೆ ನಾವ್ ಯಾಕದನ್ನ ಮಾಡ್ತೀವಿ? ಯಾಕೆ ಖುಷಿಗೆ ಮಾಡ್ತೀವ ನಾವು ಅದನ್ನ? ಎಷ್ಟೋ ಬಾರಿ ನಾವು ಹೇಳಿದೀವಿ ಅಪ್ಪ ಅವ್ರ ಬಗ್ಗೆ. ಈಗ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ಕೊಳ್ಳಿ. ಪ್ರತಿಯೊಂದು ಬಡಾವಣೆಯಲ್ಲೂ ಕಾರ್ಯಕ್ರಮ ಮಾಡ್ತಾರೆ, ಮಾಡ್ಕೊಳ್ಳಿ, ಸಂತೋಷ ನಮ್ಗೆ. ಅಪ್ಪ ಅವ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಸಂತೋಷ ಏನಿದೆ? ಮಾಡ್ಕೊಳ್ಳಿ. ಬೆಂಗಳೂರಲ್ಲೂ ಇರ್ಲಿ, ಮೈಸೂರಲ್ಲೂ ಇರ್ಲಿ, ಸಂತೋಷನೇ ಅಂತ ಹೇಳಿದಿನಲ್ಲ. ನಾನು ಅದಕ್ಕೆ ಆ ವಿಡಿಯೋಗಳನ್ನ ಕಳಿಸಿದ್ದೀನಿ. ಇಲ್ಲೂ ಇರ್ಲಿ, ಅಲ್ಲೂ ಇರ್ಲಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು, ಅಥವಾ ಹೇಳಿರ್ತಕ್ಕಂಥ ಕುಟುಂಬ. ನನ್ನ ಕುಟುಂಬನ ನಾನು ಪ್ರತಿನಿಧಿಸ್ತೇನೆ. ಭಾರತೀಯ ನೋಡಿ ಇವತ್ತು ನಮ್ಮ ಇಲ್ಲಿ ಪತ್ರಿಕಾಗೋಷ್ಠಿ. ಆದ್ರೆ ಅವರ ಮಾತುಗಳನ್ನ ನಾನು ಹೇಳ್ತೇನೆ. ನಾವ್ ಯಾಕೆ ಇದನ್ನ ತೆರವುಗೊಳಿಸ್ಬೇಕು ಅಂತ ಅನ್ಕೊಳ್ತೀವಿ? ಆತರ ಮನಸ್ಸು ನೀವೇ ಯೋಚನೆ ಮಾಡಿ. ನಿಮಗೆ ಎಷ್ಟು ಪ್ರೀತಿ ಇದೆಯೋ ನಮಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇದೆ. ಎದ್ದು ತಕ್ಕೊಂಡು ಹೇಳ್ತೀನಿ ನಾನು. ನಿಮಗೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅಂತ ನಿಮ್ಗೆ ಏನ್ ಪ್ರೀತಿ ಇದೆಯೋ, ನಮಗೆ ಅಪ್ಪ ಅವ್ರ ಅನ್ನೋದು ಪ್ರೀತಿ ಇದೆ. ಅರ್ಥ ಮಾಡ್ಕೊಳ್ಳಿ. ನಾವ್ ಯಾಕದನ್ನ ಆತರ ಆಗ್ಬೇಕು ಅಂತ ಬಯಸ್ತೀವಿ? ಬಾಯಿ ಮಾತಿಗೆ ನಾವು ಅಪ್ಪ ಅಂತ ಹೇಳಲ್ಲ. ಯಾಕತ್ರ ಅನ್ಕೊಳ್ತೀವಿ? ಆಮೇಲೆ ನೀವು ಯಾಕೆ ಆತರ ಅನ್ಕೊಳ್ತೀವಿ? ಕುಟುಂಬದವರು ಯಾಕೆ ವಿಲನ್ ಯಾಕೆ ಅನ್ಕೊಳ್ತೀರಿ ಕುಟುಂಬದವ್ರನ್ನ? ಇವತ್ತು ಅಷ್ಟು ದೊಡ್ಡ ಸ್ಮಾರಕ ಆಗಿದೆ, ಹೇಗಾಯ್ತು ರಜೆ? ಅದು ಹೇಗಾಯ್ತು? 5 ಎಕರೆ ಜಾಗದಲ್ಲಿ ಆಗಿದೆ. ಅದಕ್ಕೂ ನಮ್ಮ ಮೇಲೆ ಆರೋಪ ಹೊರಿಸೋದು. ವ್ಯಾಪಾರೀಕರಣ. ಹೇಗ್ ವ್ಯಾಪಾರೀಕರಣ? ಸರ್ಕಾರದ ದುಡ್ಡು, ಸರ್ಕಾರದ ಜಾಗ, ಸರ್ಕಾರದ ಯೋಜನೆ, ಹೇಗ್ ದುಡ್ಡು, ಹೇಗೆ ವ್ಯಾಪಾರೀಕರಣ? ನಮ್ಮ ಮೇಲೆ ಯಾಕೆ ಆರೋಪ? ನಾವು ಎಷ್ಟು ಬಾರಿ ಕಚೇರಿಗಳನ್ನ ಅಲ್ದಿದ್ದೀವಿ ಗೊತ್ತಾ ನಿಮಗೆ? ನಾನು ಪ್ರತಿಯೊಂದು ವಿಡಿಯೋಗಳನ್ನ ಅವಾಗ ಅಷ್ಟೊಂದು ಸಾಮಾಜಿಕ ಜಾಲತಾಣನೂ ಇರ್ಲಿಲ್ಲ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಾನು ವಿಡಿಯೋಗಳನ್ನ ಹಂಚ್ಕೊಳ್ತಾ ಇರ್ಲಿಲ್ಲ, ಹಂಚ್ಕೊಂಡೂ ಇಲ್ಲ. ನಾನು ಒಬ್ಬನೇ ಅಲ್ಲ, ಅಮ್ಮ ಅಂಡ್ ನಾನು ಇಬ್ಬರು ಎಷ್ಟು ಅಲ್ದಿದ್ದೀವಿ ಗೊತ್ತಾ ನಿಮಗೆ? ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮ್ಗೆ. ಹೇಗೆ ನೀವು ಮಾತಾಡ್ತೀರಿ? ಆರೋಪಗಳನ್ನ ಯಾಕೆ ಹೊರಿಸ್ತೀರಿ? ನಮ್ ಜೊತೆ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು. ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ, ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ ನಾನು. ನಿಮ್ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು. ಆದ್ರೆ ನಿಮ್ಮ ಮಧ್ಯ, ನಮ್ಮ ಮತ್ತೆ ನಿಮ್ಮ ಅಂತಂದ್ರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದ್ರೂ ಬಿಡಿಸ್ತಾ ಇದ್ದಾರೆ. ಅದನ್ನ ಯಾರು ಅಂತ ಪತ್ತೆ ಹಚ್ಚಿ ಸುಮ್ನೆ ಆರೋಪಗಳನ್ನ ಹೊರಿಸ್ತಾರೆ. ಅವ್ರು ಕೇಳಿ, ಗೊತ್ತಾ ಅವ್ರಿಗೆ? ತಿಳ್ಕೊಂಡಿದಾರ ಅವರು? ಪತ್ತೆ ಹಚ್ಚಿದಾರ? ಸುಮ್ನೆ ಹೇಳ್ಬಿಟ್ರೆ ಮಾತಿಗೆ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ಗಳು ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅರೆ, ವಿ ಡೋಂಟ್ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್. ವಿ ಡೋಂಟ್ ಡಿಸರ್ವ್ ದಿಸ್. ತಿಳ್ಕೊಳ್ಳಿ, ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮ ತಿಳ್ಕೊಳ್ಳಿ, ಹೋರಾಟ ತಿಳ್ಕೊಳ್ಳಿ. ಏನು ಗೊತ್ತಿಲ್ಲದೆ ದಯವಿಟ್ಟು ಮಾತಾಡ್ಕೊಳ್ಬೇಡಿ. ನಿಮ್ಮನ್ನೆಲ್ಲ ನಾವು ಪ್ರೀತಿಸ್ತೀವಿ ರಜಾ, ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಸ್ತೀವಿ ನಾವು. ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ. ನಾವ್ ಇದನ್ನ ಇಲ್ಲಿ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ವಿ. ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ 6.5 ವರ್ಷ ಪ್ರಯತ್ನ ಪಟ್ಟಿದ್ವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಕೂಡ, ಸರ್ ನಮ್ ಇಲ್ಲಿ ಚಪ್ಪಲಿ ಸೌದಿಲ್ಲ, ನಮ್ಮ ಕಾಲುಗಳೇ ಸೌದು ಹೋಗಿದೆ ಅಂತ. ಅಷ್ಟು ಅಲ್ದು ಸಾಕಾಗೋಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ನಮಗ್ ಸೂಚಿಸಿದ್ರು, ಇಲ್ಲ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ. ಅವ್ರು ಹೇಳೋದ ಮೇಲೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಸ್ತಕನೇ ಬರೆಯುವುದು. ಇಲ್ಲೂ ಬೆಂಗಳೂರಲ್ಲಿ ಎಷ್ಟೋ ಜಾಗಗಳು ನೋಡಿದ್ದಾಯ್ತು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯ್ತು. ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯ್ತು. ಈಗಾಗಿರೋ ಸ್ಮಾರಕ ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು, ಅಲ್ಲೂ ಒಂದಿಷ್ಟು ಹೋರಾಟ ಆಯ್ತು. ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ, ಗವರ್ಮೆಂಟ್ ಅವ್ರು ಹೇಳಿದ್ದು ನೀವ್ ಯಾಕೆ ಮಾಡ್ಲಿಲ್ಲ ಅಂತ. ಅದು 2018 ಸುಮಾರು ಏನೋ ಕೇಳಿದ್ರು ನಾನು. ಆಗ ಆಲ್ರೆಡಿ ಮೈಸೂರಲ್ಲಿ ನಮಗ್ ಜಾಗ ಕೊಟ್ಟಿದ್ರು, ಜಾಗದ ಬಗ್ಗೆ ಎಲ್ಲ ಮಾತುಗಳಾಗಿದ್ದು. ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ, ಅಲ್ಲೇ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದ್ರು. 1 ಜಾಗ, 2 ಜಾಗ, 3 ಜಾಗ, 4 ಜಾಗ, ಈ ತರ ಜಾಗಗಳು ಬದಲಾಗ್ತಾನೆ ಹೋಗಿತ್ತು. ಅದಕ್ಕೆ ಅಲ್ಲಿ ಆಗ್ತಾ ಇದೆ. ಈಗ ಇನ್ನೂ ಆಗ್ತಾ ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ಈಗ ಕಂಠೀರವ ಅಂತ ಹೇಳಿದ್ರೆ, ಅವಾಗ ನಾವು ಅದನ್ನ ಬೇಡ ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ.
ಅಭಿಮಾನ 2009 ಡಿಸೆಂಬರ್ 30ಕ್ಕೆ ಕಂಠಿಣವಾಗಲು ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ನಾವು. ಅದು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೆಲವು ಪದಗಳನ್ನ ಹೇಳೋದಕ್ಕೆ ನಮ್ಗೆ ಕಷ್ಟ ಆಗತ್ತೆ. ಆದ್ರೆ ಇಲ್ಲಿ ಹೂತ್ ಹಾಕಿರೋ ಜಾಗ ಅಲ್ಲ, ದಾನ ಮಾಡಿರ್ತಕ್ಕಂಥ ಜಾಗ. ಅವರ ವಿಭೂತಿ ಅಂತಂದ್ರೆ ಅವರ ಅಸ್ಥಿ, ಅದನ್ನ ಅಮ್ಮವರು ಅವ್ರಿಗೆ ಯಾಕೆ ಅನಿಸ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು. ನಮ್ಮ ಎಲ್ಲಾ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು, ನಮ್ಮ ಆಪ್ತ ಸ್ನೇಹಿತರಿಗೂ ಎಲ್ರಿಗೂ ಗೊತ್ತು. ಒಂದು ಕಲಶದಲ್ಲಿ ಇಟ್ಟಿದ್ರು, ಅದನ್ನ ಇಡಿ ಅಂತ ಹೇಳಿ 6.5 ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗ್ಲಿಲ್ವೋ ಅದನ್ನ ಎಲ್ಲಿ ಆಗತ್ತೋ ಸ್ಮಾರಕ ಅದನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 2 ವರ್ಷಗಳ ಹಿಂದೆ 2023 ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯ್ತು, ಅಲ್ಲಿ ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಇದರಲ್ಲಿ ಏನ್ ಪುತ್ಥಳಿ ನಿಂತಿದ್ವಿ ಅಪ್ಪ ಅವ್ರದ್ದು, ಅದು ಆ ಒಂದು ಕಲಶದ ಮೇಲೆ ಅವರ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದ್ದಾರೆ. ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಹೋರಾಟ ಇದೆ. ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ವಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ, ದಯವಿಟ್ಟು ಬನ್ನಿ ಕೇಳ್ಕೊಳ್ಳಿ, ನೇರವಾಗಿ ಕೇಳಿ. ಏನಾದ್ರು ಪ್ರಶ್ನೆಗಳಿತ್ತು ಸುಮ್ನೆ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೆಟ್ಟದಾಗಿ ಕಾಮೆಂಟ್ ಗಳನ್ನ ಬರೆಯೋದು, ಆರೋಪಗಳನ್ನು ಹೊರಿಸೋದು ದಯವಿಟ್ಟು ಮಾಡಿ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.